ನಮಸ್ಕಾರ, ಎಲ್ಲರಿಗೂ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಮೊದಲನೇದಾಗಿ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಮ್ಮ ಚಾನಲ್ಗೆ ಒಂದು ಲೈಕನ್ನು ನೀಡುವುದರ ಮುಖಾಂತರ ಪ್ರೋತ್ಸಾಹಿಸಿ. ಈ ದಿನದ ತರಗತಿ ಯಾವುದರ ಕುರಿತು ಅಂದರೆ ಜನವರಿ ತಿಂಗಳ 2025ರ ಪ್ರಮುಖ ದಿನಾಚರಣೆಗಳು ಮತ್ತು ಧ್ಯೇಯವಾಕ್ಯಗಳ ಕುರಿತು ನೋಡ್ತಾ ಇದ್ದೇವೆ. ತರಗತಿಯನ್ನು ಶುರು ಮಾಡೋಣ. ಜನವರಿ 1ರಂದು ನಾವು ಜಾಗತಿಕ ಕುಟುಂಬ ದಿನ ಅಂತ ಆಚರಣೆ ಮಾಡ್ತೇವೆ. ಈ 2025ರ ಜಾಗತಿಕ ಕುಟುಂಬ ದಿನದ ಧ್ಯೇಯವಾಕ್ಯ ಏನಾಗಿತ್ತು ಅಂದರೆ, ಒಂದು ಜಗತ್ತು ಒಂದು ಕುಟುಂಬ, ತಲತಲಾಂತರಗಳ ಸಂಬಂಧದ ಸೇತುವೆಯನ್ನು ಬೆಸೆಯುವುದು. 2024ರ ಧ್ಯೇಯವಾಕ್ಯ ವಿವಿಧತೆಯನ್ನು ಅಳವಡಿಸಿಕೊಳ್ಳುವುದು, ಕುಟುಂಬಗಳನ್ನು ಬಲಪಡಿಸುವುದು ಅಂತಕ್ಕಂಥದ್ದಾಗಿದೆ. ಈ ದಿನವನ್ನು ನಾವು ಯಾಕೆ ಆಚರಣೆ ಮಾಡ್ತೇವೆ ಅಂತಕ್ಕಂಥದ್ದ ಹಿನ್ನೆಲೆಯನ್ನು ನೋಡೋಣ. ಈ ದಿನವನ್ನು ಅಮೆರಿಕದ ಲಿಂಡಾ ಗ್ರೋವರ್ ಎನ್ನುವರು 1996ರಲ್ಲಿ ಶಾಂತಿ ಮತ್ತು ಭಾವನೆಗಳ ಹಂಚಿಕೆಯನ್ನು ಪ್ರೋತ್ಸಾಹಿಸಲು ಪ್ರಾರಂಭಿಸಿದರು. ಇದರ ಉದ್ದೇಶ ಏನಂದರೆ, ಪಾಶ್ಚಾತ್ಯ ದೇಶಗಳಲ್ಲಿ ಆಚರಿಸ್ತಕ್ಕಂಥ ಹೊಸ ದಿನಾಚರಣೆಯನ್ನು ನಮ್ಮ ದೇಶದಲ್ಲಿ ಎಲ್ಲ ಕುಟುಂಬಗಳು ಒಟ್ಟುಗೂಡಿಸುವುದು, ಅಥವಾ ಪ್ರತಿ ವರ್ಷದ ಮೊದಲನೇ ದಿನವಾದ ಜನವರಿ 1ನ್ನು ಎಲ್ಲ ಕುಟುಂಬಗಳು ಸೇರಿ ಒಟ್ಟಾಗಿ ಬರಮಾಡಿಕೊಳ್ಳುವುದು ಅಂತಕ್ಕಂಥದ್ದನ್ನು ಈ ದಿನದ ವಿಶ್ವ ಕುಟುಂಬ ದಿನ ಎಂದು ಆಚರಣೆಯನ್ನು ಮಾಡ್ತೇವೆ. ಜನವರಿ ತಿಂಗಳಲ್ಲಿ ಎರಡನೆಯದಾಗಿ ಜನವರಿ 9ರಂದು ಪ್ರವಾಸಿ ಭಾರತೀಯ ದಿವಸ ಅಂತ ಆಚರಣೆ ಮಾಡ್ತೇವೆ. ಇದನ್ನು ಯಾಕೆ ಆಚರಣೆ ಮಾಡ್ತೇವೆ ಅಂದರೆ, ನಮ್ಮ ರಾಷ್ಟ್ರದ ರಾಷ್ಟ್ರಪಿತರಾದಂತಹ ಮಹಾತ್ಮ ಗಾಂಧಿಯವರು ಸೌತ್ ಆಫ್ರಿಕಾದಿಂದ ಭಾರತಕ್ಕೆ 1915ರಲ್ಲಿ ಜನವರಿ 9ರಂದು ನಮ್ಮ ಭಾರತ ದೇಶಕ್ಕೆ ವಾಪಸ್ಸು ಮರಳುತ್ತಾರೆ. ಇದರ ಸವಿನೆನಪಿಗಾಗಿ ಪ್ರವಾಸಿ ಭಾರತೀಯ ದಿನವನ್ನು ಆಚರಿಸುತ್ತೇವೆ. ಇದನ್ನು LM ಸಿಂಘ್ವಿ ನೇತೃತ್ವದ ಸಮಿತಿಯು ಪ್ರಸ್ತಾವನೆಯನ್ನು ಮುಂದಿಟ್ಟಿತು. ವಿದೇಶದಲ್ಲಿರುವ ಭಾರತೀಯರು ನಮ್ಮ ದೇಶದ ಅಭಿವೃದ್ಧಿ ಮತ್ತು ಕಲ್ಯಾಣಕ್ಕಾಗಿ ಮಾಡಿರುವ ಅನುಕೂಲ ಮತ್ತು ಕೊಡುಗೆಗಳನ್ನು ಸ್ಮರಿಸಲು ಕೂಡ ಈ ದಿನವನ್ನು ಆಚರಣೆ ಮಾಡ್ತೇವೆ. ವಿದೇಶದಲ್ಲಿ ವಾಸಿಸುತ್ತಿರುವ ಭಾರತೀಯ ವಲಸೆಗಾರರಲ್ಲಿ ಐಕ್ಯತೆಯನ್ನು ಉತ್ತೇಜಿಸುವುದು ಇದರ ಮುಖ್ಯ ಗುರಿಯಾಗಿದೆ. 2003ರಲ್ಲಿ ವಾಜಪೇಯಿ ನೇತೃತ್ವದ ಸರ್ಕಾರ ಸಾಗರೋತ್ತರ ಭಾರತೀಯ ವ್ಯವಹಾರ ಸಚಿವಾಲಯ, ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಮತ್ತು ಭಾರತದ ಈಶಾನ್ಯ ಪ್ರಾಂತ್ಯದ ಅಭಿವೃದ್ಧಿ ಸಚಿವಾಲಯ ನೇತೃತ್ವದಲ್ಲಿ ಪ್ರಾರಂಭಿಸಲಾಯಿತು. ಈ ಸಮಯದಲ್ಲಿ ಭಾರತೀಯ ಸನ್ಮಾನ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಆಡಳಿತಗಾರರು ನೀಡತಕ್ಕಂಥ ಒಂದು ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಪ್ರವಾಸಿ ಭಾರತೀಯ ದಿನದ 2025ರ ಧ್ಯೇಯವಾಕ್ಯ ಹೀಗಿದೆ: ವಿಕಸಿತ್ ಭಾರತಕ್ಕೆ ವಲಸಿಗರ ಕೊಡುಗೆ ಅಂತಕ್ಕಂಥದ್ದು 2025ರ ಧ್ಯೇಯವಾಕ್ಯ. ನಂತರ ಜನವರಿ 15 ಭಾರತೀಯ ಸೇನಾ ದಿನವನ್ನು ಆಚರಣೆ ಮಾಡ್ತೇವೆ. ಭಾರತದ ಮೊಟ್ಟಮೊದಲ ಸೇನಾ ಕಮಾಂಡರ್ ಎನಿಸಿದ ಜನರಲ್ KM ಕಾರ್ಯಪ್ಪನವರಿಗೆ ಬ್ರಿಟಿಷ್ ಸೇನಾ ಮುಖ್ಯಸ್ಥರಾದಂಥ ಫ್ರಾನ್ಸಿಸ್ ಬೂಚ್ರವರು 1949ರಲ್ಲಿ ಜನವರಿ 15ರಂದು ಅಧಿಕಾರವನ್ನು ಹಸ್ತಾಂತರ ಮಾಡಿದರು. ಅದರ ನೆನಪಿಗಾಗಿ ಅಂದಿನಿಂದ ಭೂಸೇನಾ ದಿನವನ್ನು ಆಚರಿಸ್ತೇವೆ. ಭಾರತೀಯ ಭೂಸೇನೆಯು 1895 ಏಪ್ರಿಲ್ 1ರಂದು ಔಪಚಾರಿಕವಾಗಿ ಪ್ರಾರಂಭವಾಗುತ್ತೆ. ಈ 2025ರ ಧ್ಯೇಯವಾಕ್ಯ ಏನಿತ್ತು ಅಂದರೆ, ಸಮರ್ಥ ಭಾರತ ಸಕ್ಷಮ ಸೇನಾ ಅಂತಕ್ಕಂಥದ್ದು ಈ 2025ರ ಧ್ಯೇಯವಾಕ್ಯವಾಗಿದೆ. ಇದು 77ನೇ ಭೂಸೇನಾ ದಿನವಾಗಿದೆ. ನಾವು ಸೇನೆಯಲ್ಲಿ ಇನ್ನಿತರ ದಿನಗಳನ್ನು ಆಚರಣೆ ಮಾಡ್ತೇವೆ. ಅವು ಯಾವ್ಯಾವು ಅಂದರೆ, ನೌಕಾ ದಿನ ಡಿಸೆಂಬರ್ 4ರಂದು ಆಚರಣೆ ಮಾಡ್ತೇವೆ. ವಾಯುಪಡೆಯ ದಿನ ಅಕ್ಟೋಬರ್ 8ರಂದು. ಕಾರ್ಗಿಲ್ ವಿಜಯ ದಿನ ಜುಲೈ 26ರಂದು. ಪೊಲೀಸ್ ಹುತಾತ್ಮರ ದಿನ ಅಕ್ಟೋಬರ್ 21ರಂದು. ಪೊಲೀಸ್ ಧ್ವಜ ದಿನ ಏಪ್ರಿಲ್ 2ರಂದು ಆಚರಣೆ ಮಾಡ್ತೇವೆ. ಜನವರಿ 24ರಂದು ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಣೆ ಮಾಡ್ತೇವೆ. ಇದರ ಹಿನ್ನೆಲೆಯನ್ನು ನೋಡೋದಾದರೆ, ವಿಶ್ವದಾದ್ಯಂತ ಶಾಂತಿ ಮತ್ತು ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರವನ್ನು ಪರಿಚಯಿಸಲು ಈ ದಿನವನ್ನು ಆಚರಣೆಯನ್ನು ಮಾಡ್ತೇವೆ. 2019ರಲ್ಲಿ ಮೊದಲನೇ ಬಾರಿಗೆ ಆಚರಿಸಲಾಯಿತು. ಭಾರತದಲ್ಲಿ ಪ್ರತಿ ವರ್ಷ ದೇಶದ ಶಿಕ್ಷಣ
ಮೊದಲ ಶಿಕ್ಷಣ ಸಚಿವರಾದಂಥ ಮೌಲಾನಾ ಅಬುಲ್ ಕಲಾಂ ಆಜಾದ್ರವರ ಜನ್ಮದಿನಾಚರಣೆಯ ಅಂಗವಾಗಿ ನವೆಂಬರ್ 11 ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಿಸಲಾಗುತ್ತೆ. 2025 ಧ್ಯೇಯವಾಕ್ಯ AI ಮತ್ತು ಶಿಕ್ಷಣ ಯಾಂತ್ರೀಕೃತಗೊಂಡ ಜಗತ್ತಿನ ಮಾನವನ ಕರ್ತೃತ್ವವನ್ನು ಸಂರಕ್ಷಿಸುವುದು. ಅದೇ ಥರನಾಗಿ ಜನವರಿ 24ರಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೇವೆ. ಇದರ ಉದ್ದೇಶ ಏನು ಅಂದರೆ ಭಾರತದಲ್ಲಿ ಹೆಣ್ಣುಮಕ್ಕಳು ಎದುರಿಸ್ತಿರ್ತಕ್ಕಂಥ ಅಸಮಾನತೆಯ ಕುರಿತು ಜಾಗೃತಿಯನ್ನು ಮೂಡಿಸೋದು ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣ ಆರೋಗ್ಯ ಕುರಿತು ಜಾಗೃತಿ ಮೂಡಿಸತಕ್ಕಂಥದ್ದು ಈ ದಿನದ ಆಚರಣೆಯ ವಿಶೇಷವಾಗಿದೆ. 1966 ಜನವರಿ 24ರಂದು ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿ ಇಂದಿರಾ ಗಾಂಧಿಯವರು ಅಧಿಕಾರವನ್ನು ವಹಿಸಿಕೊಂಡರು. ಅದರ ಹಿನ್ನೆಲೆಯಲ್ಲಿ ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೇವೆ. ಇವರನ್ನು ಭಾರತದ ಉಕ್ಕಿನ ಮಹಿಳೆ ಅಂತ ಕೂಡ ಕರಿತೇವೆ. ಇವರ ಸಮಾಧಿಯನ್ನು ನಾವು ಶಕ್ತಿ ಸ್ಥಳ ಅಂತ ಕರಿತೇವೆ. 2025 ಧ್ಯೇಯವಾಕ್ಯ ಉಜ್ವಲ ಭವಿಷ್ಯಕ್ಕಾಗಿ ಹೆಣ್ಣು ಮಕ್ಕಳನ್ನು ಸಬಲೀಕರಣಗೊಳಿಸುವುದು. ಮಹಿಳೆಯರಿಗೆ ಸಂಬಂಧಿಸಿದಂತೆ ನೋಡೋದಾದರೆ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳೆಯರ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಅಕ್ಟೋಬರ್ 15ರಂದು ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನವನ್ನು ಆಚರಣೆ ಮಾಡ್ತೇವೆ. ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಣೆ ಮಾಡ್ತೇವೆ. ಇದರ ಉದ್ದೇಶವನ್ನು ನೋಡೋದಾದರೆ ಸಾರ್ವತ್ರಿಕ ಮತದಾನ ಮತ್ತು ಅದರ ಮಹತ್ವದ ಬಗ್ಗೆ ಅರಿವು ಮೂಡಿಸಲು 2011ರಿಂದ ಪ್ರತಿ ವರ್ಷ ರಾಷ್ಟ್ರೀಯ ಮತದಾರರ ದಿನವನ್ನು ಜನವರಿ 25ರಂದು ಆಚರಿಸಲಾಗುತ್ತದೆ. ಇದರ ಹಿನ್ನೆಲೆ ನೋಡೋದಾದರೆ ಜನವರಿ 25, 1950ರಂದು ಭಾರತದ ಕೇಂದ್ರ ಚುನಾವಣಾ ಆಯೋಗವು ಸ್ಥಾಪನೆಗೊಂಡಿದ್ದರ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತೆ. ಇದರ ಉದ್ದೇಶ ಏನು ಅಂದರೆ ಚುನಾವಣೆಗಳಲ್ಲಿ ಮತದಾರರ ಮತದಾನವನ್ನು ಹೆಚ್ಚಿಸತಕ್ಕಂಥದ್ದು ಇದರ ಮುಖ್ಯ ಉದ್ದೇಶವಾಗಿದೆ. ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ನಮ್ಮ ಭಾರತ ದೇಶ ಹೊಂದಿದೆ. ಇದರ ಅಗತ್ಯ ತುಂಬ ಮಹತ್ವದಾಗಿದೆ. ಆದ್ದರಿಂದ ನಮ್ಮ ದೇಶದಲ್ಲಿ ಜನವರಿ 25 ರಾಷ್ಟ್ರೀಯ ಮತದಾರರ ದಿನ ಎಂದು ಆಚರಣೆಯನ್ನು ಮಾಡ್ತೇವೆ. ಈ ವರ್ಷದ ಧ್ಯೇಯವಾಕ್ಯ ಏನಿದೆ ಅಂದರೆ ಮತದಾನದಂತೆ ಯಾವುದೂ ಇಲ್ಲ, ನಾನು ಖಚಿತವಾಗಿ ಮತವನ್ನು ಚಲಾಯಿಸ್ತೇನೆ ಅಂತಕ್ಕಂಥದ್ದು 2025 ಧ್ಯೇಯವಾಕ್ಯವಾಗಿದೆ. ಜನವರಿ 25ರಂದು ಮತ್ತೊಂದು ಆಚರಣೆಯನ್ನು ಮಾಡ್ತೇವೆ. ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಅಂತಕ್ಕಂಥದ್ದನ್ನು ಆಚರಣೆ ಮಾಡ್ತೇವೆ. ಇದರ ಧ್ಯೇಯವಾಕ್ಯ ಅಂತರ್ಗತ ಬೆಳವಣಿಗೆಗೆ ಪ್ರವಾಸೋದ್ಯಮ ಅಂತಕ್ಕಂಥದ್ದು ಈ ದಿನದ ಧ್ಯೇಯವಾಕ್ಯವಾಗಿದೆ. ಜನವರಿ 26ರಂದು ಅಂತಾರಾಷ್ಟ್ರೀಯ ಸೀಮಾ ಸುಂಕ ಅಥವಾ ಕಸ್ಟಮ್ಸ್ ದಿನವನ್ನಾಗಿ ಆಚರಣೆ ಮಾಡ್ತೇವೆ. 2025 ಧ್ಯೇಯವಾಕ್ಯ ಹೀಗಿದೆ: ದಕ್ಷತೆ, ಭದ್ರತೆ ಮತ್ತು ಸಮೃದ್ಧಿಗೆ ಸೀಮಾ ಸುಂಕದ ಬದ್ಧತೆ ಅಂತಕ್ಕಂಥದ್ದು 2025 ಧ್ಯೇಯವಾಕ್ಯವನ್ನು ನೋಡಬಹುದು. ಜನವರಿ 27ರಂದು ಅಂತಾರಾಷ್ಟ್ರೀಯ ಹತ್ಯಾಕಾಂಡದ ಸ್ಮರಣಾರ್ಥ ದಿನ ಅಂತಕ್ಕಂಥದ್ದನ್ನು ಆಚರಣೆ ಮಾಡ್ತೇವೆ. ಈ ವರ್ಷದ 2025 ಧ್ಯೇಯವಾಕ್ಯ ಘನತೆ ಮತ್ತು ಮಾನವ ಹಕ್ಕುಗಳಿಗಾಗಿ ಹತ್ಯಾಕಾಂಡದ ಸ್ಮರಣೆ ಅಂತಕ್ಕಂಥದ್ದು ಈ ದಿನದ ಧ್ಯೇಯವಾಕ್ಯವಾಗಿದೆ. ಜನವರಿ 1ರಿಂದ ಜನವರಿ 31ರವರೆಗೆ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಮಾಸ ಅಂತ ಆಚರಣೆಯನ್ನು ಮಾಡ್ತೇವೆ. ಇದರ ಧ್ಯೇಯವಾಕ್ಯ ರಸ್ತೆ ಸುರಕ್ಷಾ ಜೀವನ ಸುರಕ್ಷಾ ಅಂತಕ್ಕಂಥದ್ದು ಇದರ ಧ್ಯೇಯವಾಕ್ಯವಾಗಿದೆ. ಇಷ್ಟು ಈ ಜನವರಿ ತಿಂಗಳಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥ ಪ್ರಮುಖ ದಿನಗಳು ಮತ್ತು ಆ ದಿನಗಳ ಧ್ಯೇಯವಾಕ್ಯಗಳಾಗಿವೆ. ಇದೇ ಥರನಾದ ಪ್ರತಿ ತಿಂಗಳ ಪ್ರಮುಖ ದಿನಾಚರಣೆಗಳು ಮತ್ತು ಧ್ಯೇಯವಾಕ್ಯಗಳನ್ನು ಮತ್ತಷ್ಟು ವಿಡಿಯೋಗಳ ಮುಖಾಂತರ ನಾವು ನಿಮ್ಮ ಮುಂದೆ ತರ್ತೇವೆ. ನಮ್ಮ ಚಾನಲನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಆಲ್.